ನೋಡಿ ಇವ್ರು 3 ಜನ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನನ್ನ ಮಗಂಗಂತೂ ಖುಷಿನೂ ಖುಷಿ. ಅದನ್ನೆಲ್ಲ ನೋಡಿಕೊಂಡೇ ಇದ್ದೋಗ್ಬಿಟ್ಟ ಅವನು. ಮಾವಿನಕಾಯಿ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಲೇಔಟ್ ಹಿಂದೆಗಡೆ ಇರೋ ಮರದ ಹತ್ರ ಹೋಗಿದ್ವಿ. ನಾನು, ಭವ್ಯ, ಅಭಿ, ಚಂದು. ಮಾವಿನಕಾಯಿ ಕಿತ್ಕೊಂಡ್ವಿ, ಬಟ್ ಎಲ್ಲ ಚಿಕ್ಕದಿತ್ತು. ಏನು ಮಾಡೋದು, ಅದನ್ನೇ ಕಿತ್ಕೊಂಡು ತಿಂದ್ಕೊಂಡು ಮಜಾ ಮಾಡ್ತಾಯಿದ್ವಿ. ಅಭಿ ಮರದ ಮೇಲೆ ಇದ್ದ ಅವ್ನು ಬಿಟ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಹಾಕಿ ಸ್ವಲ್ಪ ದೂರ ಹೋದ್ವಿ. ಇನ್ನು ಅವ್ನು ಜಗಳ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದು ಅವನ್ನ ಎಕ್ಸೆಲಲ್ಲಿ 4 ಜನ ಎಕ್ಸೆಲಲ್ಲಿ ಕೂತ್ಕೊಂಡೇ ಹೋಗ್ತಾ ಇದ್ದೀವಿ ನೋಡಿ. ಅದು ದೊಡ್ಡ ಗಾಡಿಯೆಲ್ಲ, ಎಕ್ಸೆಲಲ್ಲಿ 4 ಜನ ಹೋಗ್ತಾ ಇದ್ದೀವಿ. ನಮ್ಮನೆಯವರು ಐಸ್ ಕ್ರೀಮ್ ತಂದಿದ್ರು ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೋದ್ವಿ. ಐಸ್ ಕ್ರೀಮ್ ಎಲ್ಲ ಆಲ್ರೆಡಿ ತಿಂತಾಯಿದ್ರು ನೋಡಿ. ನನ್ನ ಮಗ ಕೂಡ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಪಾವನಿ ಅವನಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ಲು. ಸೊ ಅವನು ಆರಾಮಾಗಿ ಐಸ್ ಕ್ರೀಮ್ ತಿನ್ಕೊಂಡಿದ್ದ. ಹಾಗೆ ನಾವು ಕೂಡ ಎಲ್ಲರೂ ಐಸ್ ಕ್ರೀಮ್ ತಿಂತಾಯಿದ್ವಿ. ಗೌರವ್ ನೋಡಿ ಯಾವ ರೀತಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಮಕ್ಕಳಿಗೆ ಈ ಸಮ್ಮರ್ ಸೀಸನಲ್ಲಿ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಎಲ್ಲ ಮಕ್ಕಳು ಅಷ್ಟೇ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ನೋಡಿ ಎಲ್ಲರೂ ಹೆಂಗೆ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಇಲ್ಲಿ ಭವ್ಯ ಮತ್ತು ಅಭಿ ನೋಡಿ ಯಾವ ರೀತಿ ಚೇಷ್ಟೆ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯಿತು. ಹಾಗೆ ಎಲ್ಲ ಫ್ಯಾಮ್ಲಿ ಸೇರಿದ್ವಿ ಅಲ್ವಾ, ಹುಡುಗರೇ ನಾವು. ಅದು ಅಭಿ ಮತ್ತು ಚಂದು, ಪಾವನಿ, ವೈಭವಿ ಎಲ್ಲರ ಜೊತೆ ನಾವು ಕೂಡ ಚಿಕ್ಕ ಮಕ್ಕಳಾಗೋಗ್ಬಿಟ್ಟಿದ್ವಿ ಇವತ್ತು. ಲಗೋರಿ ಆಡೋಣ ಅಂತ ಆಡ್ತಾ ಇದ್ವಿ. ಜಾಸ್ತಿ ಜನ ಏನಿರಲಿಲ್ಲ. ನಾನು, ಚಂದು ಒಂದು ಟೀಮು, ಅಭಿ ಮತ್ತು ಭವ್ಯ ಒಂದು ಟೀಮ್ ಆಗಿ ಆಡ್ತಾಯಿದ್ವಿ. ಸೊ ಲಗೋರಿ ಆಡಬೇಕಾದ್ರೆ ಒಂದು 3 ಆಟ 4 ಆಟ ಆಡಿದ್ವಿ ಅನಿಸುತ್ತೆ. ಅಷ್ಟು ಆಟದಲ್ಲೂ ಕೂಡ ಅಭಿ ಮತ್ತು ಭವ್ಯ ಗೆಲ್ಲೇ ಇಲ್ಲ. ಅಷ್ಟು ಆಟನೂ ನಾನು, ಚಂದು ಇಬ್ಬರೇ ಗೆದ್ವಿ. ಸೊ ಅವರಿಬ್ಬರಿಗೂ ಆಡೋದಕ್ಕೆ ಯಾವ ರೀತಿ ಆಡಬೇಕು ಅಂತ ಅವರಿಬ್ಬರಿಗೂ ಗೊತ್ತಾಗ್ತಾ ಇರಲಿಲ್ಲ. ಬಾಲ್ ಇಟ್ಕೊಂಡು ಇಬ್ಬರು ಕೂಡ ಓಡ್ತಾಯಿದ್ರು. ಹಂಗಾಗಿ ಅವರಿಬ್ಬರನ್ನು ನೋಡಿ ನಕ್ಕು ಸಾಕಾಗೋಯಿತು ನಮಗೆ. ಬಾಲ್ ಅಲ್ಲೇ ಇದ್ದರೂ ಕೂಡ ಅವ್ರು ನಮಗೆ ಹೊಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅಯ್ಯೋ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಥರ ಆಟಗಳೆಲ್ಲ ಆಡಿ ತುಂಬ ದಿವಸ ಇನ್ನು ತುಂಬ ವರ್ಷಗಳೇ ಆಗೋಯಿತು. ಮದುವೆಗೆ ಮುಂಚೆ ಈ ಥರ ಎಲ್ಲ ಆಟಗಳಾಡ್ತಾ ಇದ್ವಿ. ಶಟಲ್ ಆಡೋಣ ಅಂತ ಹೋದ್ವಿ, ಬಟ್ ತುಂಬ ಗಾಳಿ ಇತ್ತು, ಆಡೋದಕ್ಕಾಗಲೇ ಇಲ್ಲ. ಸೆಟ್ ಆಡೋಣ ಅಂತ ಆಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಎದ್ರ ಮೇಲೆ ಕೈ ಇಟ್ಕೊಂಡು ನೀನು ಹೇಳು ಅಂತ. 2000 ಅವ್ನು ಹೇಳೋದು 1000 ಗಿವ್ರನ್ನು ನಾವು ಜೋರಾಗಿ ಹೇಳೋ ಸಾವಿರ ಈ ಹೇಳೋ ನಾನೇ ಸೆಕೆಂಡ್ 2800 ಲೆಕ್ಕ ಹಾಕಿದೀಯ ಕರೆಕ್ಟಾಗಿ. ಹಾಕೋಣ ಥರ್ಡ್ ಭವ್ಯ, ಫೋರ್ತ್ ಪಾವನಿ. ಐ ಆಮ್ ಫಸ್ಟ್. ಹೋಳಿನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ವಾಟರ್ ಬಲೂನ್ಸು, ಕಲರ್ಸ್ ಎಲ್ಲ ತಂದಿಟ್ಟಿದ್ವಿ. ಹಂಗಾಗಿ ವಾಟರ್ ಬಲೂನ್ಸ್ನೆಲ್ಲ ಅಭಿ ಮತ್ತು ಚಂದು ಇಬ್ಬರು ಸೇರಿಕೊಂಡು ತುಂಬಿಸಿಡ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವಾಟರ್ ಬಲೂನ್ಸು ನೋಡಿದ್ಮೇಲೆ. ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಪ್ಲೇಟ್ಸ್ಗೆ ಕಲರ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಸೈಡ್ ಎತ್ತಿಟ್ಬಿಡೋಣ ಅಂತೇಳಿ ಕ್ಲೀನಾಗಿ ಕಲರ್ಸ್ ಎಲ್ಲ ಒಂದು ಸೈಡ್ ಹಾಕಿ ಇಟ್ಬಿಟ್ವಿ. ಇಟ್ಟಾದ್ಮೇಲೆ ಮತ್ತು ನಾನು ಅಭಿ ಸ್ವಲ್ಪ ತೋಟದ ಹತ್ರ ಹೋಗಬೇಕಿತ್ತು. ಗಾಡಿನ ಕೊಟ್ಬಿಟ್ಟು ಬರಬೇಕಿತ್ತು. ಹಂಗಾಗಿ ನಾನು ಅಭಿ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೇ ಅಲ್ಲಿ ನವಿಲುಗಳೆಲ್ಲ ಕಾಣಿಸ್ತಾ ಇದ್ವು. ಸೊ ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಂಗಾಗಿ ಅಭಿಗೆ ನಾನು ಹೇಳಿದೆ ಮತ್ತೆ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು. ಬರ್ತಾ ಇದ್ವಿ ನೋಡಿ, ನವಿಲುಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಸೊ ನಮ್ಮನೆ ಹತ್ರನೂ ಸುತ್ತಮುತ್ತ ಎಷ್ಟೊಂದು ಬರ್ತಾ ಇರ್ತವೆ ನವಿಲುಗಳು ಬೆಳಗ್ಗೆ ಸಂಜೆ ಎಲ್ಲ. ಸೊ ನಾವು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ಈಗ ಹತ್ರದಿಂದನೇ ನಮ್ಮ ಮುಂದೆನೇ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ವಿ. ಇನ್ನು ಹೋಳಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಳಿ ಇಟ್ಕೊಂಡು ಆಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನಾವು ಈ ಹೋಳಿ ಹಬ್ಬದ ದಿವಸ ಯಾಕೆ ಸೆಲೆಬ್ರೇಟ್ ಮಾಡಲಿಲ್ಲ ಅಂತ ಅಂದರೆ, ಸೆಲೆಬ್ರೇಟ್ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಎಲ್ಲರೂ ಕಾಲೇಜು, ಸ್ಕೂಲು ಆ ಥರ ಅವ್ರು ಬ್ಯುಸಿನಲ್ಲಿ ಅವರಿದ್ದರು. ನಾನು ಭವ್ಯ ಅಂದ್ಕೊಂಡಿದ್ವಿ ಯುಗಾದಿ ಹಬ್ಬ ಅದು ಬೆಳಗ್ಗೆ ಹೋಳಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಾವು ಅಂದ್ಕೊಂಡಿದ್ದಂಗೆ ಆಯಿತು. ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದಮೇಲೆ ನಾವು ಆಡೋದು ಬೇಡ ಬಿಡು ಅಂತ ಸುಮ್ಮನಾಗ್ಬಿಟ್ಟಿದ್ವಿ. ಮತ್ತು ಅಭಿ, ಚಂದು, ಪಾವನಿ, ವೈಭವಿ ಎಲ್ಲ ಹುಡುಗರು ಇದ್ರಲ್ವ. ಸೊ ಹಂಗಾಗಿ ಸೆಲೆಬ್ರೇಟ್ ಮಾಡಿಬಿಡೋಣ, ಪಾಪ ಅವ್ರಿಗೂ ಒಂದು ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಹೋಳಿಗಳು, ಈ ಥರ ಆಟ. ಅದನ್ನೆಲ್ಲ ಮದುವೆ ಮುಂಚೆ ಆಟ ಆಡಿದ್ದು. ಮದುವೆ ಆದಾಗಿದೆ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಹುಡುಗರ ಜೊತೆ ಎಲ್ಲ ಆಟ ಆಡಿಕೊಂಡು. ಯಾಕಂದರೆ ಬೆಳಗ್ಗೆಯಿಂದ ಅವ್ರ ಜೊತೆ ಆಟಗಳು ಆಡಿ ನಮಗೆ ಮದುವೆ ಆಗಿದೆ ಅನ್ನೋ ಫೀಲೇ ನಮಗೆ ಮರ್ತೋಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲ ಥರ ಗೇಮ್ಸ್ ಆಡಿಕೊಂಡು, ಹೋಳಿ ಆಡಿಕೊಂಡು, ಒಂಥರ ಅವ್ರ ಜೊತೆ ಸೇರ್ಕೊಂಡು ನಾವು ಕೂಡ ಹುಡುಗರು ಆಗೋಗ್ಬಿಟ್ಟಿದ್ವಿ.
ಹೋಳಿ ಹಬ್ಬ ಅಂದ್ರೇ ಎಲ್ರಿಗೂ ಖುಷಿ ಅಲ್ವಾ, ಎಷ್ಟು ಚೆನ್ನಾಗಿ ಬಣ್ಣ ಬಣ್ಣ ತುಂಬಿರುತ್ತೆ, ಒಂಥರ ಏನೋ ಒಂಥರ ಖುಷಿ ಹಬ್ಬ. ಇದೇ ಥರ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಕೂಡ ಕಲರ್ಫುಲ್ಲಾಗೇ ಇರಲಿ ಅಂತ ನಾನು ಅಂದ್ಕೊತೀನಿ. ಸೊ ಯಾಕಂದರೆ ಎಲ್ಲರೂ ಲೈಫ್ ಕಲರ್ಫುಲ್ ಆಗಿದ್ದರೆ ತುಂಬ ಚೆನ್ನಾಗಿ ನೋಡ್ಬೋದು, ಬಟ್ ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ ನೋಡೋದು ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ಎಲ್ಲರ ಲೈಫ್ ಇದೇ ಥರ ಕಲರ್ಫುಲ್ಲಿಂದ ಇರಲಿ ಅಂತ ಅಂದ್ಕೊತೀನಿ. ನಾವು ಮಧ್ಯಾಹ್ನ ಬಿಸಿಲಲ್ಲಿ ಹೋಳಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಅದಾಗಲಿಲ್ಲ ಬಿಸಿಲಲ್ಲಿ ಆಡೋದಕ್ಕೆ. ಹಾಗಾಗಿ ಸಂಜೆ ಇನ್ನೇನು ಹತ್ತತ್ರ 6 ಗಂಟೆ ಆಗಿತ್ತು ಅನಿಸುತ್ತೆ, ಆ ಟೈಮಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ನೀರು ಹಾಕೊಂಡು ತುಂಬ ಚಳಿ ಆಗ್ತಾಯಿತ್ತು, ಯಾಕಂದರೆ ಸಂಜೆ ಆಗ್ತಾ ಹೋಳಿ ಆಡೋದು ತುಂಬ ಚಳಿ, ಅದು ನೀರೆಲ್ಲ ಉಗ್ಗಾಡ್ಕೊಂಡು ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಹೋಳಿನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಾವು ಬಿಸಿಲು ಟೈಮಲ್ಲೇ ಸೆಲೆಬ್ರೇಟ್ ಮಾಡಬೇಕು, ಯಾಕಂದರೆ ನಾವು ಹೋಳಿ ಒಂದೇ ಆಡೋಂಗಿದ್ರೆ ಯಾವಾಗ ಬೇಕಾದರೂ ಸೆಲೆಬ್ರೇಟ್ ಮಾಡಿದ್ರೆ ನಡೆಯುತ್ತೆ. ಬಟ್ ನಾವು ನೀರೆಲ್ಲ ಉಗ್ಗಾಡಿಕೊಂಡು ಈ ಥರ ಸಂಜೆ ಟೈಮಲ್ಲಿ, ಅದು ಮಕ್ಕಳು ಬೇರೆ ಚಿಕ್ಕ ಚಿಕ್ಕ ಹುಡುಗರಿದ್ದಲ್ಲ, ಪಾವನಿ ವೈಭವಿ, ಪಾವನಿ ಏನೋ ತಡ್ಕೊತಾಳೆ ಚಳಿಗೆ, ಬಟ್ ವೈಯುಗೆ ಸ್ವಲ್ಪ ತಡ್ಕೊಳೋದು ಕಷ್ಟ. ನೋಡಿ ಗೌರವ್ ಹಿಂಗೆ ಆಡ್ತಾ ಇದ್ದಾನೆ, ಅವ್ನು ನೀರು ಕುಡಿಯೋದಲ್ದಲ್ಲೇ ನನ್ನ ಮಗುಂಗೂ ನೀರು ಕುಡಿ 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 ಅಂತ ಬಲವಂತ ಮಾಡಿ ಕುಡಿಸ್ತಾ ಇದ್ದಾನೆ. ಅವನಿಲ್ಲ ಹೋದರೆ ಅವ್ನು ಹಿಂದೆ ಹೋಗೋದು, ಅವ್ನು ಕುಡಿಯೋದು ಇವನಿಗೆ ಕುಡಿಸೋದು, ಒಂಥರ ಚೆನ್ನಾಗಿತ್ತು. ಹೋಳಿಯೆಲ್ಲ ಆಡಿದ್ಮೇಲೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಕ್ಲೀನಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಕಣ್ಣು ಬಿಡೋದು ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಕಣ್ಣೊಳಗಡೆ ಎಲ್ಲ ಕಲ್ಲರೆಲ್ಲ ಹೋಗಿ ಬಾಯೊಳಗಡೆ ಎಲ್ಲ ಹೋಗಿ ತುಂಬ ಕಣ್ಣು ಉರಿತಾ ಇತ್ತು. ಹಂಗೆ ಕ್ಲೀನಾಗೆಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಹುಡುಗರಿದ್ರು ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮೂರ ಪಕ್ಕದಲ್ಲಿ ಚೊಕ್ಕಳ್ಳಿ ಗಣೇಶ ದೇವಸ್ಥಾನ ಅಂತ ಇದೆ, ದೊಡ್ಡ ಗಣೇಶ, ಹೋಗೋಣ ಅಂತ ಎಲ್ಲರೂ ಹೋದ್ವಿ. ನಾವು ಹೋದಾಗ 7:30 ಆಗಿತ್ತು ಅನಿಸುತ್ತೆ, 7:30 ದೇವಸ್ಥಾನ ಕ್ಲೋಸ್ ಆಗಿತ್ತು. ಇನ್ನೇನು ಮಾಡೋದು, ಸ್ವಲ್ಪ ಬೇಗ ಬರಬೇಕಿತ್ತು ಅಂದ್ಕೊಂಡ್ವಿ. ಆದರೂ ಗಣೇಶ ಇದೆ ಅಲ್ವಾ ಅಲ್ಲಿ ಈಚೆ, ಆ ಗಣೇಶನ ಕೈ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ತೊಗೊತಾ ಇದ್ವಿ. ಇನ್ನೇನು ಮಾಡೋದು, ಸ್ವಲ್ಪ ಬೇಗ ಬಂದಿದ್ರೆ ದೇವಸ್ಥಾನ ತೆಗ್ದಿರೋದು, ಇನ್ನೇನು ಬರೋದಕ್ಕಾಗಲಿಲ್ಲ. ಏನೂ ಮಾಡೋದಕ್ಕಾಗಲ್ಲ, ಈಚೆಗಡೆ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಈಚೆಗಡೆಯಿಂದನೇ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಹಾಗೆ ಶ್ಯಾಡೋನಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡಿ ನಾನು ಭವ್ಯ ಮಕ್ಕಳನ್ನೇ ಎತ್ಕೊಂಡು ಎಷ್ಟು ಚೆನ್ನಾಗಿ ಫೋಟೋಸ್ ಚೆನ್ನಾಗಿ ಬಂತು. ಹಾಗೆ ನೀನು ಹೋಗೋಣ ಅಂತೇಳ್ಬಿಟ್ಟು ನೆಟ್ಕೊಂಡು ಹೋಗ್ತಾ ಇದ್ವಿ. ಸೊ ನಮಗೆ ಆ ದೇವಸ್ಥಾನ ನಮಗೆ ಆ್ಯಕ್ಚುಲಿ ಅದು ಓಪನ್ ಇತ್ತು, ಬಟ್ ಅವ್ರು ಬೀಗ ಹಾಕಿರಲಿಲ್ಲ, ಅಲ್ಲಿ ಪೂಜೆ ಮಾಡೋರು ಇರಲಿಲ್ಲ ಅಷ್ಟೇ, ದೇವಸ್ಥಾನ ಓಪನ್ ಇತ್ತು. ನಾವು ಚಿಲ್ಕ ತಕ್ಕೊಂಡು ಒಳಗಡೆ ಹೋದ್ವಿ. ತುಂಬ ಖುಷಿಯಾಯಿತು, ಎಷ್ಟು ಪೀಸಾಗಿತ್ತು ದೇವಸ್ಥಾನ. ಎಲ್ಲರೂ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ದೇವ್ರನ್ನ ಕೈ ಮುಗಿದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ ಎಲ್ರೂ. ಇನ್ನು ಮಕ್ಕಳಿರ್ತಾರೆ ಅಲ್ವಾ, ಸೊ ಮಕ್ಕಳಿದ್ದಾಗ ಪಾಡಿಗೆ ಆಟ ಆಡ್ಕೊಂಡಿದ್ರು. ನನ್ನ ಮಗ ಅಂತೂ ಅಲ್ಲಿ ಬಿಟ್ಟರೆ ಸಾಕು ಓಡ್ತಾ ಇದ್ದ. ಗೌರವ್ ಮತ್ತು ಇವನು ಕೂಡ ಇಬ್ಬರು ಸ್ವಲ್ಪ ಹೊತ್ತು ಆಟ ಆಡಿದ್ರು, ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ದೇವಸ್ಥಾನ ಎಲ್ಲ ದೇವಸ್ಥಾನ ಒಳಗಡೆ ಬಂದು ತುಂಬ ಖುಷಿ ಆಯಿತು, ಬೇಜಾರಿತ್ತು, ಬಂದ್ವಿ, ಒಳಗಡೆ ಹೋಗೋದಕ್ಕಾಗಲಿಲ್ಲ ಅಂತ ಒಳಗಡೆ ಬಂದಿದ್ದಕ್ಕೂ ಖುಷಿ ಆಯಿತು, ದೇವ್ರ ದರ್ಶನ ಆಯ್ತಲ್ವಾ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.